ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇದು ನನ್ನ ಫಸ್ಟ್ ಬ್ಲಾಗು. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಶಾಪಿಂಗ್ ಹೋಗ್ತಾ ಇದ್ದೆ ನನ್ನ ಮಗಳ ಕರ್ಕೊಂಡು. ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಇರೋದು ರಿಲಯನ್ಸ್ ಶಾಪು. ಅಲ್ಲಿ ಸ್ವಲ್ಪ ಪನ್ನೀರು, ಮನೆಗೆ ಸ್ವಲ್ಪ ಸಾಮಾನು ತರೋದಿತ್ತು. ಅದಕ್ಕೆ ನನ್ನ ಮಗಳಿಗೆ ಕರ್ಕೊಂಡು ಹೋಗಿದ್ದೆ. ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ನಾನು ನೈಟ್ ಡಿನ್ನರ್ ಸ್ಟಾರ್ಟ್ ಮಾಡಬೇಕು. ಇವಾಗ ನಾನು ಮಸೂರಿ ದಾಲ್ ಮಾಡ್ತಾ ಇದ್ದೀನಿ ನೈಟು. ಮಸೂರಿ ದಾಲ್ನ ಕ್ವಿಕ್ಕಾಗಿ ಮಾಡ್ಕೋಬಹುದು. ನೈಟ್ ಡಿನ್ನರಿಗೆ ಸ್ವಲ್ಪ ಲೈಟಾಗಿ ಇರಲಿ ಅಂತ ಮಸೂರಿ ದಾಲ್ ಮಾಡ್ಕೋತಾ ಇದ್ದೀನಿ. ಇವಾಗ ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ. ಬಾಣಲೆ ಅಲ್ಲ, ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಸ್ವಲ್ಪ ಬೇಗನೆ ಮಾಡ್ಕೋಬಹುದು ಇದನ್ನು. ನಾನು ಒಂದೇ ಸತಿಗೆ ಎಲ್ಲನೂ ಒಗ್ಗರಣೆ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಕುಕ್ಕರ್ ಹೊಡಿಸ್ತೀನಿ. ಇವಾಗ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ, ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ, ಜೀರಿಗೆ ಹಾಕೋತಾ ಇದ್ದೀನಿ. ಇವಾಗ ನಾನು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಜಜ್ಕೊಂಡು ಇಟ್ಕೊಂಡಿದ್ದೆ, ಬೆಳ್ಳುಳ್ಳಿನೂ ಹಾಕೋತಿದ್ದೀನಿ. ಕರಿಬೇವು, ಬೆಳ್ಳುಳ್ಳಿ, ಮತ್ತು ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಟೊಮ್ಯಾಟೊ ಹಾಕೋತಾ ಇದ್ದೀನಿ. ಅಂದರೆ ಬೇಗನೆ ಮಾಡ್ಕೋಬೋದು ಇದನ್ನು. ನಾವು ಹೊರಗಡೆ ಎಲ್ಲಾದರೂ ಹೋಗಿ ಬಂದಮೇಲೆ ಬೇಗ ಆಗಬೇಕಂದ್ರೆ ನಾವು ಎಲ್ಲನೂ ಕುಕ್ಕರ್ನಲ್ಲೇ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಒಂದು ಸತಿ ನಾವು ಬೇಳೆನ ಕುದಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕೊಳ್ಳೋದಂದರೆ ತುಂಬಾ ಲೇಟ್ ಆಗುತ್ತೆ. ಅದಕ್ಕೆ ನಾನು ಎಲ್ಲನೂ ಒಂದೇ ಸತಿನೇ ಕುಕ್ಕರಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಅರಿಶಿನ ಹಾಕ್ಕೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಇವಾಗ ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. ಧನಿಯಾ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ದಾಲ್ ಮಾಡಿ ನೋಡಿ ಬೇಕಾದರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ದಾಲು. ಚಪಾತಿ, ರೋಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಸೂರಿ ದಾಲ್ನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಇದು ಮಸೂರಿ ದಾಲು ತೊಗರಿ ಬೇಳೆಗಿಂತನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು ಸತಿ ಮಾಡಿ ನೋಡಿ ನೀವು. ನಾವು ತೊಗರಿ ಬೇಳೆಯಿಂದ ದಾಲ್ ಹೇಗೆ ಮಾಡ್ಕೋತೀವಲ್ಲ ಅದೇ ಥರನೇ ಇದನ್ನು ಮಾಡಿಕೊಂಡ್ರೆ ಇದನ್ನು ಟೇಸ್ಟಾಗಿರುತ್ತೆ. ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ. ನೋಡಿ ಎಲ್ಲನೂ ಹಾಕ್ಕೊಂಡು ಕುಕ್ಕರಲ್ಲೇ ನಾನು ಒಗ್ಗರಣೆ ಹಾಕ್ಕೊಂಡು ಎಲ್ಲನೂ ಕೂಡಿಸ್ಬಿಟ್ಟು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಬೇಗನೆ ಆಗಿಬಿಡತ್ತೆ ಇದು. ಇವಾಗ ಆಗಿದೆ. ನೀರು ಹಾಕ್ಕೋತಾ ಇದ್ದೀನಿ. 1 ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನೈಟ್ ಡಿನ್ನರ್ಗೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಇದು. ನೈಟ್ ಏನಪ್ಪ ಮಾಡಬೇಕು ಅನ್ನೋರಿಗೆ ಇದು ತುಂಬಾ ಅತಿ ಬೇಗ ಆಗುತ್ತೆ. ಸ್ವಲ್ಪ ಸಕ್ಕರೆ ಹಾಕ್ಕೋತಾ ಇದ್ದೀನಿ ಟೇಸ್ಟ್ಗೋಸ್ಕರ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇವಾಗ ಆಗಿದೆ, 3 ವಿಷಲ್ ಆಗಿದೆ. ಇವಾಗ ನೋಡಿ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ರೆಡಿ ಆಗಿದೆ ನಮ್ಮದು ಮಸೂರಿ ದಾಲ್ ಫ್ರೈ. ಸ್ವಲ್ಪ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇವಾಗ ದಾಲ್ ರೆಡಿ ಆಯಿತು. ಇನ್ನು ಚಪಾತಿ ಮಾಡ್ಕೊಳ್ಳೋಣ. ಚಪಾತಿ ಲಟ್ಸ್ಕೊತಾ ಇದ್ದೀನಿ. ನೈಟು ಡಿನ್ನರು ಸ್ವಲ್ಪ ಲೈಟಾಗೇ ಇರಬೇಕು.
ಕಡೆ ರೈಸ್ನು ನಾನು ಮಾಡ್ಕೋತಾ ಇದ್ದೀನಿ. ಇವಾಗ ಚಪಾತಿ ರೆಡಿಯಾಗಿದೆ. ಚಪಾತಿನ ಸ್ವಲ್ಪ ಎರಡು ಸೈಡ್ ಫ್ರೈ ಮಾಡಿಕೊಂಡ್ರೆ ಆಗಿಬಿಡ್ತು. ಆ ಕಡೆ ನಾನು ರೈಸ್ನು ಕುದಿಯಲು ಇಟ್ಕೊಂಡಿದ್ದೀನಿ. ರೈಸ್ನು ಆಗುತ್ತೆ, ಚಪಾತಿನೂ ಆಯಿತು, ದಾಲ್ ಫ್ರೈನೂ ಆಯಿತು, ನೈಟ್ ಡಿನ್ನರ್ ಕಂಪ್ಲೀಟ್ ಆಯಿತು. 9-9:30 ಅಂದರೆ ನಮ್ಮದು ಊಟ ಆಗಿಬಿಡತ್ತೆ. ಒಂದೊಂದು ಸತಿ ಲೇಟಾಗಿ ಆಗುತ್ತೆ, 10 ಗಂಟೆ 11 ಗಂಟೆ ಆಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ನಾನು ಸ್ವಲ್ಪ ನೋಡಿ ಇದನ್ನ ಸೌತೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಊಟಕ್ಕೆ. ಇವಾಗ ನೋಡಿ 2 ಚಪಾತಿ, ದಾಲ್ ಫ್ರೈ, ರೈಸು, ಶೇಂಗಾ ಚಟ್ನಿ, ನೈಟ್ ಡಿನ್ನರ್ಗೆ ಅಡುಗೆ ರೆಡಿ ಆಯಿತು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.